ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತೀನಿ. ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನನ್ನ ವೀಡಿಯೋಸನ್ನು ನೀವು ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಹನಿ ಬಾಟಲ್ಸ್ ಆಗಿರ್ಬೋದು, ಯಾವುದೋ ಒಂದು ಗಾಜಿನ ಬಾಟಲ್ಸ್ ಆಗಿರ್ಬೋದು, ಅದ್ರ ಮೇಲೆ ಪೇಪರ್ ಆಗಿ ಮೆತ್ತಾಕಿರ್ತಾರೆ. ಅದು ಮತ್ತು ನಾವು ಯೂಸ್ ಮಾಡುವಾಗ ಅದು ಇದ್ದರೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಅದನ್ನು ತೆಗಿಯೋಕೆ ಹೋಗೋದು ಸ್ವಲ್ಪ ಇರುತ್ತೆ, ಸ್ವಲ್ಪ ಬಂದುಬಿಡುತ್ತೆ ಪೇಪರು. ಆ ರೀತಿ ಮಾಡಿದ್ರೆ ನಾವು ಈಸಿಯಾಗಿ ನಾವು ಯಾವ ರೀತಿ ತೆಗಿಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಸ್ವಲ್ಪ ಹಾಟ್ ವಾಟರನ್ನು ತಗೊಂಡು ಆ ಗಾಜಿನ ಬಾಟ್ಲು ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು, ಬಿಸಿ ನೀರು ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ರೆ ಈ ರೀತಿ ಒಂದು ಅರ್ಧ ಗಂಟೆ ನಾವು ಅದರಲ್ಲಿ ನೆನೆಸಿಟ್ರೆ ಈ ರೀತಿ ಕ್ಲೀನಾಗಿ ನಮ್ಮ ಪೇಪರೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ನಾವು ಹಾಗೆ ತೆಗೆದ್ರೆ ಏನಾಗಿರುತ್ತೆ ಅಂದರೆ ಅರ್ಧ ಬರುತ್ತೆ, ಅರ್ಧ ಬರೋದಿಲ್ಲ. ಆ ರೀತಿ ಆಗದಿರ ನಾವು ಈ ಟಿಪ್ಪನ್ನು ಯೂಸ್ ಮಾಡೋದ್ರಿಂದ ನಾವು ಕ್ಲೀನಾಗೆ ಯಾವ ಪೇಪರ್ ಆದರೂ ನಾವು ಈ ರೀತಿ ಬಿಸಿ ನೀರನ್ನು ಹಾಕ್ಕೊಂಡು ಅದರಿಂದ ನಾವು ತೆಗೆದುಬಿಡ್ಬೋದು. ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಈಗ ತೋರಿಸ್ತಿದ್ದೀನಲ್ಲ, ನಾವು ಸ್ವಲ್ಪ ಹೊತ್ತು ನೆನೆಸಿರೋದ್ರಿಂದ ಬಿಸಿ ನೀರಲ್ಲಿ ಬೇಗ ಆ ಪೇಪರ್ ಅನ್ನೋದು ಕ್ಲೀನಾಗೆ ಬಂದುಬಿಡ್ತಿದೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಂಗೆ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ತುಂಬ ಕ್ಲೀನಾಗಿ ಆಗಿದೆ. ಒಂಚೂರು ಕೂಡ ಪೇಪರ್ ಅನ್ನೋದು ಇಲ್ಲ, ತುಂಬ ಕ್ಲೀನಾಗಿ ಆಗಿದೆ. ಅದ್ರ ಮೇಲೆ ಗಮ್ ಕೂಡ ಇಲ್ಲ. ಈ ಟಿಪ್ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಮಿಕ್ಸಿ ಜಾರ್ಗಳನ್ನು ಒಳಗಡೆ ಕ್ಲೀನ್ ಮಾಡ್ತಾಯಿರ್ತೀವಿ. ಈ ರೀತಿ ಬ್ಯಾಕ್ ಸೈಡ್ ನಾವು ಅಷ್ಟೊಂದು ಕ್ಲೀನ್ ಮಾಡೋದಿಲ್ಲ, ಅದು ಹಾಗೇ ಇರುತ್ತೆ. ಅದು ಸ್ವಲ್ಪ ಡಸ್ಟು ಗಲೀಜೆಲ್ಲ ಹೋಗಿ ಸೇರಿಕೊಂಡು ಅದು ಹಾಗೆ ಇರುತ್ತೆ. ನಾವು ಎಷ್ಟೇ ತೊಳೆದ್ರೂ ಬೇಗ ಹೋಗೋದಿಲ್ಲ. ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ, ಸ್ವಲ್ಪ ಅಡುಗೆ ಸೋಡನ್ನು ಅದರಲ್ಲಿ ಹಾಕಿಬಿಟ್ಟು, ಮತ್ತು ನಿಮ್ಮ ಮನೆಯಲ್ಲಿ ವೆನಿಗರ್ ಇದ್ದರೆ ವೆನಿಗರ್ ಆದರೂ ಹಾಕ್ಕೋಬೋದು. ಇಲ್ಲ ಅಂದರೆ ನಿಂಬೆ ರಸವನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಬ್ರಷ್ ತಗೊಂಡು ಈ ರೀತಿ ಉಜ್ಜಿಬಿಡಬೇಕು. ಈ ರೀತಿ ಉಜ್ಜೋದ್ರಿಂದ ನಮಗೆ ಅದ್ರ ಒಳಗಡೆ ಇರುವಂಥ ಗಲೀಜೆಲ್ಲ ಕ್ಲೀನಾಗೆ ಹೊರಟೋಗ್ಬಿಡುತ್ತೆ. ತುಂಬ ಕ್ಲೀನಾಗೆ ನಮ್ಮ ಮಿಕ್ಸಿ ಜಾರು ತುಂಬ ಕ್ಲೀನಾಗೆ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇವತ್ತೇ ನಾವು ಈ ಮಿಕ್ಸಿ ಜಾರ್ ಹಿಂದೆ ನಮಗೆ ಕ್ಲೀನಾಗಿಲ್ಲ ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬ್ಯಾಕ್ ಸೈಡ್ ತೋರಿಸ್ತಿದ್ದೀನಿ, ತೊಳೆದ್ಬಿಟ್ಟು ತುಂಬ ಕ್ಲೀನಾಗೆ ಆಗಿದೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ನಿಂಬೆ ಹಣ್ಣನ್ನು ಜಾಸ್ತಿ ತರ್ತಾ ಇರ್ತೀವಿ. ಫ್ರಿಡ್ಜ್ ಇರೋರಾದರೆ ಫ್ರಿಡ್ಜಲ್ಲಿ ಸ್ಟೋರೇಜ್ ಮಾಡ್ಕೊತಾರೆ. ಇಲ್ದಿರೋರು ಯಾವ ರೀತಿ ಸ್ಟೋರೇಜ್ ಮಾಡ್ಕೋಬೇಕಂತ ತೋರಿಸ್ತಿದ್ದೀನಿ. ಫಸ್ಟ್ ನಾವು ಸ್ವಲ್ಪ ನೀರನ್ನು ತಗೊಂಡು, ನಮ್ಮ ಮನೆಯಲ್ಲಿ ಎಷ್ಟು ನಿಂಬೆಹಣ್ಣು ತೊಗೊಂಡಿರ್ತೀವೋ ಅಷ್ಟು ನಿಂಬೆಹಣ್ಣು ಈ ರೀತಿ ನೀರಿನಲ್ಲಿ ನೆನೆಸ್ಬೇಕು. ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾತ್ರ ಆ ನಿಂಬೆಹಣ್ಣು ತಗೊಂಡು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಬೇಡ ಅಂದಾಗ ಈ ರೀತಿ ನಿಂಬೆಹಣ್ಣು ನೀರಿನಲ್ಲೇ ಬಿಡಿ. ದಿನ ಎಲ್ಲ ನೀವು ನೀರಿನಲ್ಲಿ ಬಿಟ್ಟರು ಕೂಡ ನಿಂಬೆ ಅನ್ನೋದು ಏನೂ ಆಗೋದಿಲ್ಲ, ತುಂಬ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ನಾವು ಮಿಕ್ಸಿ ಜಾರುಗಳನ್ನು ತೊಳೆದು ಹಾಗೆ ಇಡ್ತಾ ಇರ್ತೀವಿ. ಅದು ಬೇಗ ನೀರು ಒಣಗ್ದಿರ ಅದು ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿ ಬರ್ದಿರ ನಾವು ಬಟ್ಟೆಗೆ ಆಗುವಂಥ ಕ್ಲಿಪ್ಸ್ ಇರುತ್ತಲ್ಲ, ಆ ಕ್ಲಿಪ್ಸನ್ನು ಈ ರೀತಿ ಆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ರೀತಿ ರಿವರ್ಸಲ್ಲಿ ಇಡೋದ್ರಿಂದ ಗಾಳಿ ಎಲ್ಲ ಹೋಗಿ ತುಂಬ ಕ್ಲೀನಾಗೇ ಇರುತ್ತೆ. ಮತ್ತು ನೀರು ಕೂಡ ಚೆನ್ನಾಗಿ ಒಣಗಿಬಿಟ್ಟು ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಹ್ಯಾಂಡ್ ವಾಶ್ ಅಥವಾ ಕೈ ಒರೆಸ್ಕೊಳಕ್ಕಂತ ಈ ರೀತಿ ಒಂದು ಕ್ಲಾತನ್ನು ಹಾಕ್ಕೊಂಡಿರ್ತೀವಿ. ಮೊಳೆ ಇದ್ದರೆ ಅದಕ್ಕೆ ಆ ಮೊಳೆಗೆ ಈ ರೀತಿ ಹಾಕ್ಕೊತಾರೆ. ಅದಿಲ್ಲ ಅಂದಾಗ ಏನು ಮಾಡಬೇಕಂದ್ರೆ, ಈ ರೀತಿ ಒಂದು ವೇಸ್ಟ್ ಬ್ಯಾಂಗಲ್ ಇರುತ್ತಲ್ಲ, ಆ ಬ್ಯಾಂಗಲ್ಗೆ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಅದಕ್ಕೆ ಸೇರಿಸ್ಬಿಟ್ಟು ಹಾಕಿ ಈ ರೀತಿ ಇಡೋದ್ರಿಂದ ನಮಗೆ ಹ್ಯಾಂಡ್ ವಾಶ್ ಆದಮೇಲೆ ನಾವು ಕೈಯನ್ನು ಈ ರೀತಿ ಒರೆಸ್ಕೋಬೋದು. ಈ ರೀತಿ ಜೋರಾಗಿ ಎಳೆದ್ರೂ ಕೂಡ ನಮಗೆ ಬರೋದಿಲ್ಲ, ಸೇಫ್ಟಿ ಪಿನ್ ಹಾಕಿರ್ತೀವಲ್ಲ
ಅದು ಬಿದ್ದೋಗೋದು ಇಲ್ಲ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನಿಮ್ಗೆ ಈ ಟಿಪ್ಸ್ ಹೇಗೆ ಅನಿಸ್ತು? ಸ್ವಲ್ಪ ಆದರೂ ಇಷ್ಟ ಆಯಿತಾ? ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.